ಹಲೋ ವೆಲ್ಕಮ್ ಟು ಅವರ್ ಮಿನಿ ವ್ಲಾಗ್. ಬೆಳಗ್ಗೆನೇ ನಾವು ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಸೋನೂ ಬರ್ತಾ ಇದ್ದಾಳೆ. 3 ಜನರಿಗಿತ್ತು ನಮ್ಮ ಮನೇಲಿ, ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಕಾರಲ್ಲಿ ಹೊರಟ್ವಿ. ಬೆಳಗ್ಗೆನೇ ಹೋಗಿರೋದ್ರಿಂದ ಅಷ್ಟೊಂದು ಜನ ಯಾರೂ ಇರಲಿಲ್ಲ, ನಮಗೆ ನಾವೇ ಎಷ್ಟು ಜನ ಇದ್ವಿ, ಹಾಗಾಗಿ ನಮಗೆ ರಶ್ ಅನಿಸ್ಲಿಲ್ಲ. ಬೇಗನೆ ಪೋಲಿಯೋ ಡ್ರಾಪ್ಸ್ ಎಲ್ಲ ಹಾಕ್ಸ್ಕೊಂಡ್ವಿ. ಮಕ್ಕಳು ಅಷ್ಟೇ, ಅವ್ರಿಗೇನೋ ಹೊಸ ಪ್ಲೇಸಿಗೆ ಬಂದ ಹಾಗೆ ರಿಯಾಕ್ಟ್ ಮಾಡ್ತಾಯಿದ್ರು. ಅಪ್ಪು ಪೋಲಿಯೋ ಡ್ರಾಪ್ಸ್ಗೆ ತುಂಬ ಹಠ ಮಾಡ್ದ. ಫಸ್ಟ್ ಡ್ರಾಪ್ ಹಾಕ್ಸ್ಕೊಂಡ, ನೆಕ್ಸ್ಟ್ ಡ್ರಾಪ್ಗೆ ಅವನಿಗೆ ಟೇಸ್ಟಲ್ಲಿ ಗೊತ್ತಾಯಿತು, ಸೊ ಹಾಗಾಗಿ ಹಾಕ್ಸ್ಕೊಳ್ಳೋದಕ್ಕೆ ಹಠ ಮಾಡ್ದೆ. ರಿಟರ್ನ್ ಮನೆಗೆ ಬರ್ತಾ ಇರಬೇಕಾದ್ರೆ ಅಪ್ಪುಗೆ ಕೈಯಲ್ಲಿ ಹಾಕಿರೋ ಮಾರ್ಕನ್ನೇ ನೋಡ್ತಾ ಇದ್ದ, ಏನು ಹೊಸದಾಗಿ ಹಾಕಿದಾರಂತ. ಹಾಗೆ ಸಂಜೆ ಪ್ರಜ್ವಲ್ ಅವ್ರು ಬಂದರು. ಒಂದು ರೌಂಡ್ ಎಲ್ಲರೂ ಹೊರಗಡೆ ಹೋಗಿ ಬರೋಣ ಅಂತ ಅಪ್ಪನೂ ರೆಡಿ ಮಾಡಿಸಿದ್ವಿ. ಇಲ್ಲೇ ಕೋಟೇಶ್ವರ ಹೋಗಿ ಬರೋಣ ಅಂತ ಹೊರಟ್ವಿ. ಹೇಗೋ ಮನೆಯಲ್ಲಿ ಅಕ್ಕ, ಬಾವ, ಸಂಚು, ಚೋಟು ಎಲ್ಲ ಹೊರಗೆ ಹೋಗಿದ್ರು. ಇವನಿಗೂ ಒಂದು ರೌಂಡ್ ಹೊರಗಡೆ ತಿರುಗಾಡ್ಸ್ಕೊಂಡು ಬರೋಣ ಅಂತ ನಾನು, ಪ್ರಜ್ವಲ್ ಅವರು ಹಾಗೆ ಸೋನೂ ಕರ್ಕೊಂಡು ಹೋಗಿದ್ವಿ. ನಾವು ಹೋಗಿದ್ದು ಚಾಟ್ಸ್ ತಿನ್ನೋಣ ಅಂತ, ಬಟ್ ನಮ್ಮ ಫೇವ್ರೆಟ್ ಪ್ಲೇಸ್ ಕ್ಲೋಸ್ ಆಗಿತ್ತು, ಅವತ್ತು ಓಪನ್ ಇರಲಿಲ್ಲ. ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ಇವಾಗ ಅಪ್ಪು ಯಾವುದಾದ್ರು ಆ್ಯಕ್ಟಿವಿಟೀಸಲ್ಲಿ ತುಂಬ ಬ್ಯುಸಿ ಆಗ್ತಾನೆ. ಈ ಥರ ಆಟಗಳಂತ ಹೇಳಿದ್ರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವನಿಗೆ ಅಂತ ಒಂದಿಷ್ಟು ಆಟ ಸಾಮಾನುಗಳನ್ನು ತರಿಸಿದ್ದೀನಿ. ಯಾವುದೆಲ್ಲ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಅಲ್ಲಿ ಫ್ರೈಡ್ ರೈಸ್, ನೂಡಲ್ಸ್ ಎಲ್ಲ ತಿಂದ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಬಂದ ತಕ್ಷಣ ಅಪ್ಪು ಮಲ್ಕೊಂಡ. ಅಪ್ಪು ನಿದ್ದೆ ಮಾಡಿ ಎದ್ಮೇಲೆ ಯಾವುದಾದ್ರು ಫ್ರೂಟ್ಸ್ ತಿಂತಾನೆ. ಮನೆಯಲ್ಲೇ ಮಾವಿನ ಹಣ್ಣು ಇತ್ತು ಅಂತ ಮಾವಿನ ಹಣ್ಣು ಕಟ್ ಮಾಡಿಕೊಟ್ಟಿದ್ದೆ. ಹಾಗೆ ಹೊಳೆಯಲ್ಲಿ ಗಾಳ ಹಾಕಿ ಮೀನು ಹಿಡಿದಿದ್ರು, ಅದರದ್ದು ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇವತ್ತಿನ ದಿನ ಹೇಗಿತ್ತು, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.